ವೆಲ್ಕಮ್ ಟು ನೆಂಪಾಕ ಚಾನಲ್. ಇವತ್ತಿನ ನಮ್ಮ ಈ ಚಾನಲ್ನಲ್ಲಿ ನಾವು ಸಿಂಪಲ್ಲಾಗಿ ರುಚಿಕರವಾದ ಎಗ್ ಬಿರಿಯಾನಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ಈ ಸಿಂಪಲ್ಲಾದ ಬಿರಿಯಾನಿಯನ್ನು ಸುಲಭವಾಗಿ ಬೇಗ ಕೂಡ ಮಾಡ್ಬೋದು. ಆ ಟಿಪ್ಸ್ನ ನಾನು ಮುಂದೆ ತಿಳಿಸ್ಕೊಡ್ತೀನಿ. ಬನ್ನಿ ಹಾಗಿದ್ರೆ ನೋಡೋಣ ಹೇಗೆ ಮಾಡೋದು ಅಂತ. ನಾವೀಗ ಒಂದು ಕುಕ್ಕರ್ಗೆ 3 ರಿಂದ 4 ಟೇಬಲ್ ಸ್ಪೂನ್ನಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಕಾದ ನಂತರ ಇಲ್ಲಿ ತೋರಿಸುವ ಮಸಾಲೆ ಪದಾರ್ಥ, ಸಿಂಪಲ್ ಅಂತ ಹೇಳಿದ್ನಲ್ಲ, ಮಸಾಲೆ ಪದಾರ್ಥಗಳನ್ನ ಆ್ಯಡ್ ಮಾಡೋಣ. ಲವಂಗ, ಜಾಕಾಯಿ, ಏಲಕ್ಕಿ ಮತ್ತು ಚಕ್ಕೆ, ಕಲ್ಲು ಹೂವು ಇವುಗಳನ್ನ ಆ್ಯಡ್ ಮಾಡೋಣ. ಈ ಕಾದ ಎಣ್ಣೆಗೆ ಹಾಕಿ ಆ್ಯಡ್ ಮಾಡಿದ ನಂತರ 1-2 ಪಲಾವ್ ಎಲೆ ಕೂಡ ಹಾಕೋಣ. ಈ ಪಲಾವ್ ಎಲೆ ಬಂದು ಫ್ಲೇವರ್ನ ಆ್ಯಡ್ ಮಾಡುತ್ತೆ. ಹಾಗಾಗಿ ಈ ಪಲಾವ್ ಎಲೆ ಹಾಕಿದ ನಂತರ ನಾವು ಒಂದು ದಪ್ಪ ಈರುಳ್ಳಿನ ಉದ್ದಕ್ಕೆ ಹೆಚ್ಕೊಂಡು, 1 ಟೊಮೊಟೊನ ಹೆಚ್ಚಿದ್ದೀವಿ ಮತ್ತು 3 ರಿಂದ 4 ಹಸಿಮೆಣಸಿನಕಾಯಿನ ಉದ್ದುದ್ದಕ್ಕೆ ಹೆಚ್ಕೊಂಡು ಈಗ ಈರುಳ್ಳಿಯನ್ನು ಎಣ್ಣೆಗೆ ಸೇರಿಸೋಣ. ಎಣ್ಣೆಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಅದರ ಹಸಿ ವಾಸನೆ ಅಥವಾ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಮಿಕ್ಸ್ ಮಾಡಿದ ಮೇಲೆ ಹಸಿಮೆಣಸಿನಕಾಯಿನ ಕೂಡ ಇದಕ್ಕೆ ಆ್ಯಡ್ ಮಾಡೋಣ. ಆ್ಯಡ್ ಮಾಡಿ ಈಚ್ ಇಂಗ್ರೀಡಿಯೆಂಟಾಗಿ ಮಿಕ್ಸ್ ಮಾಡಬೇಕು. ಇಲ್ಲಿ ನಾವು 3/4 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಈ ರೀತಿ ಆ್ಯಡ್ ಮಾಡಿಕೊಂಡು ಇದನ್ನು ಕೂಡ ಮಿಕ್ಸ್ ಮಾಡಿ, ಈ ಮಿಕ್ಸ್ ಆದಮೇಲೆ ಫೈನಲ್ ಆಗಿ ಟೊಮೊಟೊವನ್ನು ಆ್ಯಡ್ ಮಾಡೋಣ. ಇದನ್ನು ನೀವು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಈ ಕಂಪ್ಲೀಟ್ ಮಿಕ್ಸ್ನ ಮಾಡ್ಕೊಳ್ಳಿ. ಒಂದು 3 ರಿಂದ 4 ನಿಮಿಷ ಆ್ಯಡ್ ಮಾಡಿ ಸ್ವಲ್ಪ ಅರಶಿನ ಇದಕ್ಕೆ ಆ್ಯಡ್ ಮಾಡೋಣ. ಸ್ವಲ್ಪ ಅರಶಿನ ಆ್ಯಡ್ ಮಾಡಿ ಈಚ್ ಪುಡಿ ಹಾಕಿದಾಗ ನೀವು ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ನಂತರ 1.5 ಸ್ಪೂನ್ನಷ್ಟು ಧನಿಯಾ ಪುಡಿನ ಆ್ಯಡ್ ಮಾಡ್ತಾ ಇದ್ದೀವಿ. ಈ ಧನಿಯಾ ಪುಡಿ ಆ್ಯಡ್ ಮಾಡಿದ ನಂತರ ನಾವು ನೆಕ್ಸ್ಟು 1 ಸ್ಪೂನ್ ಅಚ್ಚಕಾರದ ಪುಡಿಯನ್ನು ನಾವು ಆ್ಯಡ್ ಮಾಡ್ಕೊಳ್ಳೋಣ. ಅಚ್ಚಕಾರದ ಪುಡಿ ಆದಮೇಲೆ 1/4 ಸ್ಪೂನ್ ಅಥವಾ ಅರ್ಧ ಸ್ಪೂನಷ್ಟು ಗರಂ ಮಸಾಲೆನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಸ್ವಲ್ಪ ಕೊತ್ತಂಬರಿ ಅಥವಾ ಒಂದು ಅರ್ಧ ಕೈ ಹಿಡಿಯಷ್ಟು ಕೊತ್ತಂಬರಿನ ಸಣ್ಣಕ್ಕೆ ಹೆಚ್ಕೊಂಡು ಅದನ್ನು ಆ್ಯಡ್ ಮಾಡಿ, ಅದೇ ಪ್ರಮಾಣದ ಪುದೀನ ಕೂಡ ನೀವು ಸಣ್ಣಕ್ಕೆ ಹೆಚ್ಕೊಂಡು ಈ ಹಂತದಲ್ಲಿ ಆ್ಯಡ್ ಮಾಡಿದ್ರೆ ಅದು ಚೆನ್ನಾಗಿ ಬಾಯ್ಲ್ ಆದಾಗ ಆ ಫ್ಲೇವರು ಮತ್ತು ರುಚಿಗೆ ಚೆನ್ನಾಗಿರುತ್ತೆ. ಹಾಗಾಗಿ ಈ ಸ್ಟೇಜಲ್ಲೇ ನೀವು ಇದನ್ನು ಆ್ಯಡ್ ಮಾಡಿ, ಆಗಲೇ ಹೇಳಿದಾಗೆ ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಒಂದು 3 ರಿಂದ 4 ನಿಮಿಷ ಆದಮೇಲೆ ಮೊಟ್ಟೆನ ಬೇಯಿಸಿ ಸಿಪ್ಪೆ ಸುಲಿದಿರ್ತಕ್ಕಂತಹ ಮೊಟ್ಟೆನ ಇದಕ್ಕೆ ಹಾಕ್ತಾಯಿದ್ದೀವಿ. ಇಲ್ಲಿ ನಾವು 5 ಮೊಟ್ಟೆಗೆ ಪ್ಲ್ಯಾನ್ ಮಾಡಿದ್ದೀವಿ. ಅಂದರೆ ಅರೌಂಡ್ 3 ಜನ ಆರಾಮಾಗಿ ತಿನ್ಬೋದು. ಅದರ ಒಂದು ಪ್ರಮಾಣ ಬಂದು ಅದೇ 3 ಜನಕ್ಕೆ ಆರಾಮಾಗಿ ಮಾಡ್ಕೋಬೋದು. ಈ ರೀತಿ ಮಿಕ್ಸ್ ಆದಮೇಲೆ ಆಗಲೇ ಹೇಳಿದ್ನಲ್ಲ, ಸುಲಭವಾಗಿ ಬೇಗ ಮಾಡ್ಬೋದು ಅನ್ನೋದಕ್ಕೆ ನೀವು ಬಿಸಿ ನೀರನ್ನು ಚೆನ್ನಾಗಿ ಕಾಯಿಸಿಟ್ಕೊಂಡು ನೀವು ಅಕ್ಕಿ ನಾವೀಗ ತೋರಿಸ್ದ ಹಾಗೆ 1.5 ಲೋಟ ಅಕ್ಕಿಗೆ ಆಲ್ಮೋಸ್ಟ್ ಒಂದು 3 ಲೋಟಕ್ಕಿಂತ ಸ್ವಲ್ಪ ಬಿಸಿ ನೀರನ್ನು ಹಾಕ್ತಾಯಿದ್ವಿ. ಏಕೆಂದರೆ ಬೇಗ ಬಂದು ವಿಷಲ್ ಬಂದು ಬೇಗ ಬರುತ್ತೆ. ಸೊ ಆಗಲೇ ಹೇಳೋದಂಗೆ 1.5 ಲೋಟ ಅಕ್ಕಿ ತೊಗೊಂಡಿದ್ರು, ಅದನ್ನು ಚೆನ್ನಾಗಿ ತೊಳೆದಿಟ್ಕೊಂಡು ಈ ಹಂತದಲ್ಲಿ ನಾವು ಅಕ್ಕಿನ ಆ್ಯಡ್ ಮಾಡ್ತಾಯಿದ್ದೀವಿ. ಈ ರೀತಿ ಕಂಪ್ಲೀಟಾಗಿ ತೊಳೆದ ಅಕ್ಕಿನ ಆ್ಯಡ್ ಮಾಡಿಕೊಂಡು ಫೈನಲ್ ಆಗಿ ಒಂದು ಅರ್ಧ ಹೋಳಿನ ನಿಂಬೆಹಣ್ಣೆ ಸಂಪೂರ್ಣ ರಸವನ್ನು ಅದಕ್ಕೆ ಹಿಂಡ್ಬಿಟ್ಟು ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ನೀವು ಯೂಸ್ ಮಾಡಿ. ಈ ರೀತಿ ಉಪ್ಪಾಕಿ ಒಂದ್ಸಲಿ ಮಿಕ್ಸ್ ಮಾಡಿ ನೀವು ಕುಕ್ಕರ್ನ ಲಿಡ್ ಮುಚ್ಚಿಬಿಡಿ. ಲಿಡ್ ಮುಚ್ಚಿ ನೀವು ಇಮಿಡಿಯೇಟಾಗಿ ಕುಕ್ಕರ್ನ ವೆಯ್ಟ್ ಹಾಕಿ ಒಂದೇ ಒಂದು ವಿಷಲ್ ಬಿಟ್ಟರೆ ಸಾಕು. ಯಾಕಂದರೆ ನಿಮಗೆ ತುಂಬ ಟೈಮ್ ತಗೊಳ್ಳಲ್ಲ. ಆಲ್ರೆಡಿ ಬಿಸಿನೀರು ಆ್ಯಡ್ ಮಾಡಿರೋದ್ರಿಂದ ಸೊ ನಿಮಗೆ ಜಾಸ್ತಿ ಟೈಮ್ ತಗೊಳ್ಳಲ್ಲ. ಈ ರೀತಿ ಒಂದು ವಿಷಲ್ ಆದಮೇಲೆ ಆ ವಿಷಲ್ ವೆಯ್ಟ್ ಇಳಿದ ಮೇಲೆ ನೀವು ಕುಕ್ಕರ್ನ ಲಿಡ್ನ ತೆಗೆದು ನೋಡಿದಾಗ ನಿಮಗೆ ಪರಿಮಳ ಭರಿತ ರುಚಿಕರವಾದ ಎಗ್ ಬಿರಿಯಾನಿ ಸವಿಯಲು ಸಿದ್ಧವಾಗಿರುತ್ತೆ. ಮೊಟ್ಟೆ ಆಲ್ರೆಡಿ ಹಾಕಿರೋದ್ರಿಂದ ಮಿಕ್ಸ್ ಮಾಡಬೇಕಾದ್ರೆ ನೀವು ಈ ಮೊಟ್ಟೆನ ಅಥವಾ ಏನಿದೆಯಲ್ಲ ಎಗ್ಗನ್ನೆಲ್ಲ ಸಪ್ರೇಟಾಗಿ ಎತ್ತಿಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಬಂದವರಿಗೆ ಅಥವಾ ನಿಮಗೆ ಸರ್ವ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ನಾವು ಮಾಡಿ ನೋಡಿದ್ವಿ, ನೀವು ಕೂಡ ಮಾಡಿ ಅಂತ ಹೇಳಿ ನಾವು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ನಿಮ್ಮ ಸಪೋರ್ಟ್ ಇದ್ದರೆ ನಮಗೆ ತುಂಬ ಚೆನ್ನಾಗಿರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾಪಿ ಕುಕಿಂಗ್ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ.